ಹಾಯ್ ಹಲೋ ನಮಸ್ಕಾರ ನನ್ನ ಪ್ರೀತಿಯ ಕೇಳುಗರ, ತಮ್ಮೆಲ್ಲರಿಗೂ ಕೂಡ ಸಾಂತ್ವನದ ಅರಮನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪ್ರಹ್ಲಾದ್ ಅತನಿ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಸಂದರ್ಭದಲ್ಲಿ ಒಂದು ಸ್ವಲ್ಪ ಈ ಸಮಾಜದ ಬಗ್ಗೆ ಚರ್ಚೆ ಮಾಡೋಣ. ಇದು 2ನೇ ಎಪಿಸೋಡ್ ಅನ್ಕೊಳ್ಳಿ. ಈ ಚರ್ಚೆ ನಮಗೆ ತುಂಬಾ ಅವಶ್ಯಕವಾಗಿದೆ. ಯಾಕಂದ್ರೆ ನಮ್ಮ ಸಮಾಜ ತುಂಬಾ ಸೊರಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಈ ಸಮಾಜದಲ್ಲಿ ಮಾನವೀಯತೆ, ಪರೋಪಕಾರ, ಕರುಣೆ, ಉಪಕಾರದಂತಹ ಒಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೆ ನನ್ನದೇ ಆಗಿರ್ತಕ್ಕಂಥದ್ದು ಒಂದು ಸಂದರ್ಭ ಹೇಳ್ತೀನಿ, ಒಂದು ಅನುಭವ ಹೇಳ್ತೀನಿ. ಆ್ಯಂಡ್ ಈ ಅನುಭವನ ನೀವು ಕೇಳಿದ್ಮೇಲೆ ನಿಮಗೂ ಅನಿಸುತ್ತೆ, ಏನೋ ಬದಲಾವಣೆ ಆಗಬೇಕಾಗಿದೆ, ಆ ಬದಲಾವಣೆ ನಮ್ಮಿಂದಾನೇ ಆಗಬೇಕಾಗಿದೆ ಅಂತ. ಯಾಕಂದರೆ ಈ ಸಮಾಜದಲ್ಲಿ ಏನು ನಡೀತಾ ಇರುತ್ತೋ ಅದಕ್ಕೆಲ್ಲ ನಾವೇ ಕಾರಣ ಆಗಿರ್ತೀವಿ ಹೊರತಾಗಿ ಮತ್ತಿನ್ಯಾರು ಅಲ್ಲ. ಏನು ಪ್ರಾಣಿಗಳಿಗೆ ಮಾತು ಬರುತ್ತಾ? ಪ್ರಾಣಿಗಳು ಸಮಾಜ ನಡೆಸ್ತಾವ, ರಾಜಕೀಯ ಮಾಡ್ತಾವ, ಅಥವಾ ಇನ್ನೇನು ಮಾಡ್ತಾವ? ಹೇಳಿ ನೋಡೋಣ. ಸೊ ಅದಕ್ಕೆ ಒಂದೇ ಒಂದು ಸಂದರ್ಭ, ಸ್ವಲ್ಪ ಪೇಷನ್ಸ್ ಇಸ್ಕೊಂಡು ಕೇಳಿ, ಇಷ್ಟ ಆಗಬಹುದೇನೋ. ಇದೊಂದು ಚಿಕ್ಕ ವಿಷಯ ಅನ್ಕೊಳ್ಳಿ. ಚಿಕ್ಕ ವಿಷಯ ಅನ್ಕೊಳ್ಳೋದೇನೋ, ಇದೊಂದು ಚಿಕ್ಕ ವಿಷಯನೇ. ಮಾನವೀಯತೆ, ಕರುಣೆ, ಪರೋಪಕಾರದಂಥ ಗುಣಗಳೆಲ್ಲವೂ ನಾವು ಬೆಳೆದು ಬಂದ ಸಮಾಜಕ್ಕಿಂತ ಹೆಚ್ಚಾಗಿ ಹೆತ್ತ ತಂದೆ ತಾಯಿ ಮೇಲೆ ಅವಲಂಬನೆ ಆಗಿರುತ್ತವೆ, ಅಥವಾ ಅವರಿಂದ ಕಲಿತು ಬಂದಿರುತ್ತವೆ. ಈ ಭೂಮಿ ಮೇಲೆ ನಾವು ಒಂದು ಒಳ್ಳೆ ಕಾರ್ಯ ಅಥವಾ ಒಂದು ಕೆಟ್ಟ ಕಾರ್ಯ ಮಾಡಿದರೂ ಸಹ ಮುಂಚಿನಲ್ಲಿ ಹೆಸರು ಬರೋದೇ ತಂದೆ ತಾಯಿದು. ಹಾಗಾಗಿ ತಮ್ಮ ಮಕ್ಕಳಿಗೆ ಯಾವ ರೀತಿ ಸಂಸ್ಕಾರ, ಸಂಸ್ಕೃತಿ, ಸಭ್ಯತೆ, ಪರೋಪಕಾರದಂಥ ಗುಣಗಳನ್ನು ತಿಳಿಸುವುದು ಹೆತ್ತವರ ಮೂಲ ಕರ್ತವ್ಯ. ನೋಡಿ, ಸಮಾಜ ಸ್ವರ್ಗಲಿಕ್ಕೂ ಹಾಗೂ ಸಮಾಜ ಬೆಳೆಯಲಿಕ್ಕೂ, ಜೊತೆಗೆ ಮಾನವ ಜೀವಿ ಪರಸ್ಪರ ನಂಬಿಕೆಯಿಂದ ವರ್ತಿಸಲು, ಮತ್ತೊಬ್ಬರಿಗೆ ಸಹಾಯ ಮಾಡಲು ಹಾಗೂ ಸಹಾಯ ಪಡೆಯಲು, ಈ ಪ್ರಪಂಚವನ್ನ ಅಂತರಾಳದ ಕಣ್ಣಿನಿಂದ ಅರಿಯಲು ಮುಖ್ಯವಾದದ್ದೇ ನಮ್ಮ ನಡವಳಿಕೆ ಹಾಗೂ ಸಂಸ್ಕಾರ. ಕೋಮು ಗಲಭೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ನಮ್ಮ ತಂದೆ ತಾಯಿ ಜಾತಿ ಧರ್ಮಕ್ಕಿಂತಲೂ ಮಿಗಿಲಾದದ್ದು ಮಾನವೀಯತೆ ಎಂದು ಹೇಳುವುದನ್ನೇ ಮರೆತು ಬಿಡ್ತಾರೆ. ಹೀಗೆ ಒಂದಿನ ಕಪ್ಪಾದ ಪ್ಯಾಂಟು, ಸ್ಕೈ ಬ್ಲೂ ಟೀ ಶರ್ಟ್, ಉದ್ದವಾದ ಕೂದಲನ್ನ ಜಡೆ ತರ ಹಿಂದೆ ಕಟ್ಟಿ ಅದರ ಮೇಲೊಂದು ಕುಲಾಯಿ ಹಾಕೊಂಡು ಹಣೆ ಮೇಲೆ ಕೇಸರಿ ಬಟ್ಟೊಂದನ್ನ ಇಟ್ಟು, ಟೂರಿಸ್ಟ್ಗಳ ತರ ದೊಡ್ಡದಾದ ಬ್ಯಾಗ್ ಒಂದನ್ನ ಪಕ್ಕದ ಸೀಟಿನ ಇಟ್ಟು, ಜೇಬಲ್ಲಿ 2 ಮೊಬೈಲ್ಗಳು. ವಿಪರ್ಯಾಸ ಏನಂದ್ರೆ 2ರಲ್ಲೂ ರೀಚಾರ್ಜ್ ಇರಲಿಲ್ಲ. ಕೈಯಲ್ಲಿ ಡಾಕ್ಟರ್ MB ರಾಮಮೂರ್ತಿ ಅವರ ಟ್ರೈನ್ ಟು ಪಾಕಿಸ್ತಾನ ಪುಸ್ತಕವನ್ನು ಓದ್ತಾ, ಜಿಟಿ ತುಂತುರು ಮಳೆಯಲ್ಲಿ ಅಥಣಿಯಿಂದ ಬೆಳಗಾವಿಗೆ ಬರೋ ಬಸ್ ಅಲ್ಲಿ ಮಧ್ಯಾಹ್ನ 3ರ ಹೊತ್ತಿಗೆ ಪ್ರಯಾಣ ಮಾಡ್ತಾ ಇದ್ದೆ. ಮುಂದೆ ಬಂದು ಕಾಗವಾಡ ಬಸ್ ನಿಲ್ದಾಣದಲ್ಲಿ ಒಬ್ಬ ಪುಟ್ಟ ಬಾಲಕ ತನ್ನ ತಂದೆ ತಾಯಿ ಜೊತೆ ಬಸ್ ಹತ್ತಿದ. ಸೀಟು ಖಾಲಿ ಇರಲಿಲ್ಲ. ಅದೇ ಕಾರಣಕ್ಕೆ ಅವನು ಬಂದು ನನ್ನ ಪಕ್ಕದಲ್ಲಿ ಕುಳಿತುಕೊಂಡ. ಅವನ ತಂದೆ ತಾಯಿ ಮುಂದಿನ ಸೀಟಲ್ಲಿ ಕುಳಿತುಕೊಂಡ್ರು. ಹಾಗೆ ಪ್ರಯಾಣ ಸಾಕ್ತು. ಆತನನ್ನ ನೋಡಿದ್ರೆ ಹುಡುಗಿರ್ನ ಬಿಡಿ, ಹುಡುಗರಿಗೂ ಕ್ಷಣ ಮಾತ್ರದಲ್ಲಿ ಆಕರ್ಷಣೆಗೊಳ್ಳುವ ಸೌಂದರ್ಯ ಆತನದು. ಎಲ್ಲೇ ಹೋದ್ರು ನಾನು ಸುಮ್ಮನೆ ಕೂತೋನೆ ಅಲ್ಲ ನೋಡಿ, ಕೇಳಿಯೇ ಬಿಟ್ಟೆ. ನಿನ್ನ ಹೆಸರೇನು? ಚಿಕ್ಕ ಧ್ವನಿಯಲ್ಲಿ ಸಿದ್ದು ಎಂಬ ಪ್ರತ್ಯುತ್ತರ. ಏನು ಓದ್ತಾ ಇದ್ದೀಯಾ? 5ನೇ ಕ್ಲಾಸು ಅಂದ. ಯಾವ ಸ್ಕೂಲು ಮತ್ತೆ ಕೇಳಿದೆ. ಸ್ವಲ್ಪ ನನ್ನನ್ನು ದಿಟ್ಟಿಸುತ್ತಾ KLE ಅಂದ. ಅವನನ್ನ ನೋಡಿ ಹೆದರಿಬೇಡಕಂದ, ನಾನು ನಿಮ್ಮೋನೆ ಅಂದೆ. ಈ ಮಾತಿಗೆ ಸ್ವಲ್ಪ ನಗೆ ಕೊಟ್ಟು ಸುಮ್ಮನಾದ. ನನ್ನ ಹತ್ತಿರ ಪಾಪ್ಕಾರ್ನ್ ಇತ್ತು, ಬೇಕೇನೋ ಅಂದೆ. ಸ್ವಲ್ಪ ಒತ್ತಾಯಿಸಿದೆ. ಮನಸ್ಸಲ್ಲಿ ಬೇಕು ಅನ್ನೋ ಆಸೆ ಇದ್ರೂ ಒಂದೇ ಒಂದು ಅಗಳು ತಗೊಳ್ಳಿಲ್ಲ. ಇಷ್ಟೆಲ್ಲ ನಡೆಯೋಷ್ಟರಲ್ಲಿ ಚಿಕ್ಕೋಡಿ ಬಸ್ ನಿಲ್ದಾಣ ಬಂದೇ ಬಿಡ್ತು ಅನ್ನಿ. ಹವಾಮಾನ ತಂಪಾಗಿತ್ತು, ಸ್ವಲ್ಪ ಚಳಿ. ಬಸ್ಸಲ್ಲಿ ಬುರ್ಬುರ್ನೆ ಹತ್ತಿ ಒಂದು ಹೊತ್ತಿನ ಊಟಕ್ಕೋಸ್ಕರ ವ್ಯಾಪಾರಸ್ಥರು ಥರದ ತಿಂಡಿಗಳನ್ನು ಮಾರಾಟ ಮಾಡ್ತಾ ಇದ್ರು. ನನಗೆ ತುಂಬ ಬಾಯಾರಿಕೆ ಆಗಿತ್ತು ನೋಡಿ. ವಾಟರ್ ಬಾಟಲ್ ತಗೋಬೇಕೆಂದು ಜೇಬಲ್ ಕೈ ಹಾಕಿದ್ರೆ 500 ನೋಟು, 10 ರೂಪಾಯಿದೊಂದು ಕಾಯಿನ್ ಇತ್ತು. ಚಿಲ್ಲರೆ ಇದೆಯಾ ಅಂತ ಕೇಳೋ ಅಷ್ಟರಲ್ಲೇ, ಇಲ್ಲಪ್ಪ ವ್ಯಾಪಾರನೇ ಆಗಿಲ್ಲ, ಎಲ್ಲಿಂದ ತರಲಿ ಚಿಲ್ಲರೆ ಅಂದ ವ್ಯಾಪಾರಸ್ಥ. ನನ್ನ ಬಾಯಾರಿಕೆ ನೋಡಕ್ ಆಗದೆ ಮುಂದಿನ ಸೀಟ್ನಲ್ಲಿ ಕೂತಿರೋ ಒಬ್ಬಾತ ಮುಸ್ಲಿಂ ಯುವಕ, 25ರ ಆಸುಪಾಸಿನ ವಯಸ್ಸು, ತನ್ನ ಜೇಬಲ್ಲಿ ಕೈ ಹಾಕಿ 10 ರೂಪಾಯಿ ತೆಗೆದುಕೊಟ್ಟ. ಧನ್ಯವಾದ ಹೇಳಿದೆ. ಅದರಲ್ಲಿ ಅವಂದು ಪಾಲಿದೆ ಎಂದು, ಪಾನಿ ಚಾಯಕ್ಕೆ ಆಪ್ಕೋ ಎಂದು ಕೇಳಿದೆ. ನಹಿ ಎಂದು ಉತ್ತರಿಸಿದ. ನನಗಿಲ್ಲಿ ಅರಿವಾಗಿದ್ದು ಒಂದೇ, ಯಾವುದೇ ಜಾತಿ ಧರ್ಮ ಅಲ್ಲ, ಮಾನವೀಯತೆ. ನಾನು ನನ್ನ ಧರ್ಮವನ್ನ ಹಾಗೂ ಆತನ ಧರ್ಮವನ್ನ ಕೂಡ ಆಚರಣೆ ಮಾಡ್ತಾ ಇದ್ದಾನೆ. ಆದ್ರೆ ಅವಶ್ಯಕತೆ ಇದ್ದಾಗ ಮಾನವೀಯತೆ ಹೆಸರು ಸಾಧಿಸಿತು, ಜೊತೆಗೆ ಆತನ ಧರ್ಮದ ಮೇಲೆ ಗೌರವ ಕೂಡ ಹೆಚ್ಚಿಸಿತು.
ಅಲ್ಲಿಂದ ಮುಂದುವರೆದ ಪ್ರಯಾಣ ಸಂಜೆ 6ರ ಹೊತ್ತಿಗೆಲ್ಲ ಬೆಳಗಾವಿ ಹತ್ತಿರ ಬಂದಿತ್ತು. ನಾನೊಬ್ಬ ಇನ್ಸ್ಟಾಗ್ರಾಮ್ ರೀಲ್ ಕ್ರಿಯೇಟರ್ ನೋಡಿ, ದಿನ ಸಂಜೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ. ಆವಾಗಲೇ ಹೇಳಿದ್ನಲ್ಲ ಮೊಬೈಲಲ್ಲಿ ರೀಚಾರ್ಜ್ ಖಾಲಿ ಅಂತ. ನನ್ನ ಪಕ್ಕ ಕೂತಿರೋ ಚಿಕ್ಕ ಬಾಲಕ ಸಿದ್ದು ಇದ್ನಲ್ಲ, ನವಗ್ರಹ ಮೂವಿ ನೋಡ್ತಾ ಇದ್ದ. 5 ನಿಮಿಷ ಹಾಟ್ಸ್ಪಾಟ್ ಆನ್ ಮಾಡೋ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದೆ. ಆತ ಸುಮ್ಮನಾದ. ಮತ್ತೊಮ್ಮೆ ಜೋರಾಗಿ ಹೇಳಿದೆ, 5 ನಿಮಿಷ ಹಾಟ್ಸ್ಪಾಟ್ ಆನ್ ಮಾಡೋ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂದೆ. ದಿಟ್ಟಿಸಿ ನನ್ನ ಮುಖ ನೋಡ್ತಾ ಇಲ್ಲ ಮಾಡಲ್ಲ ಅಂದ. ಏನೋ ಮನಸ್ಸೇ ಒಂಥರ ನೋವು ಕಣ್ರಿ. ನಮ್ಮವರೇ ನಮಗೆ ಸಹಾಯ ಆಗ್ಲಿಲ್ವಲ್ಲಪ್ಪ ಅನ್ನೋ ಹೆದರಿಕೆ ನನ್ನ ಮನದಲ್ಲಿ. ಆತ ಏನು ನನ್ನ ಸಂಬಂಧಿಕನಲ್ಲ, ಆದರೂ ಒಂದು ಚಿಕ್ಕ ಸಹಾಯ ನಿರಾಕರಣೆ ಮಾಡೋದಕ್ಕೆ ಕಾರಣ ಏನಿರಬಹುದು ಅನ್ನೋ ಪ್ರಶ್ನೆ ಇವತ್ತಿಗೂ ಜಾಸ್ತಿ ಕಾಡ್ತಾ ಇದೆ. ಇದೇ ನಡವಳಿಕೆ, ಇದೇ ಸಂಸ್ಕಾರ ಮುಂದುವರೆದ್ರೆ ಒಂದು ದಿನ ಯಾವುದೋ ಅಪರಿಚಿತ ಗ್ರಹದಲ್ಲಿ ಜೀವಿಸುತ್ತಿದ್ದೇವೇನೋ ಅನ್ನಿಸುವ ಭಾವನೆ ಮಾತ್ರ ಸುಳ್ಳಾಗದು. ಜಾತಿ ಧರ್ಮದ ವಿಷಯ ದೂರ ಇರಲಿ, ಮಾನವೀಯತೆ ವಿಷಯದ ಮೇಲೆ ಹತ್ತಿರ ಆಗಲ್ಲ. ಹೀಗೆ ವಿಚಾರ ಮಾಡೋ ಅಷ್ಟರಲ್ಲಿ ನಿಲ್ದಾಣಕ್ಕೆ ತಲುಪಿರೋ ಬಸ್ನಿಂದ ಇಳಿದು ತಂಪಾದ ಗಾಳಿಯಲ್ಲಿ ಹೆಗಲಿಗೆ ಬ್ಯಾಗ್ ಹಾಕಿ ಪ್ರಕೃತಿಲಿ ಮಣ ಹೊಂದಿಸಿ ಚಿಲಿಪಿಲಿ ಹಕ್ಕಿಗಳ ಧ್ವನಿ ಆನಂದಿಸುತ್ತಾ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮಡಿಲನ್ನ ಸೇರಿದೆ. ಇದು ನಂದೊಂದು ಚಿಕ್ಕ ಅನುಭವ. ಈ ಅನುಭವ ಆದ್ಮೇಲೆ ನಾನು ತುಂಬಾ ಆಳವಾದ ಪ್ರಶ್ನೆಗೆ ಸಿಲುಕಿ ಹಾಕಿಕೊಂಡಿದ್ದೇನೆ. ಇಲ್ಲಿ ಏನಂದ್ರೆ, ನಿಜವಾಗ್ಲೂ ಜನ ಜಾತಿ ಧರ್ಮ ಭೇದ ಭಾವ ಮಾಡ್ತಾರ? ಹಾಗಿದ್ದಾಗ ಹಿಂದೂ ಹಿಂದೂ ಅನ್ನೋರಲ್ಲೇ ಯಾಕೆ ಜಾತಿ ಭೇದ ಭಾವ? ಮುಸ್ಲಿಂ ಅನ್ನೋರಲ್ಲೇ ಯಾಕೆ ಜಾತಿ ಭೇದ ಭಾವ? ಅಷ್ಟಕ್ಕೂ ಅದೆಲ್ಲ ಮಾಡಿದ್ರು ಏನ್ ಸಿಗತ್ತೆ? ಇದೆಲ್ಲವನ್ನೂ ಮೀರಿ ಆಚೆ ಬನ್ನಿ, ಅಲ್ಲಿ ಒಂದು ಮಾನವೀಯತೆ ಅಂತ ಇದೆ. ಅದೇ ಸನಾತನಿ ಅಂತ ನನಗನ್ಸುತ್ತೆ. ಆ್ಯಂಡ್ ಅದೇ ಸನಾತನ ಕೂಡ ಹೌದು. ಯಾಕಂದ್ರೆ ಸನಾತನಿ ಅನ್ನೋದು ಯಾವುದೇ ಪ್ರತ್ಯೇಕವಾದ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ. ಅದೊಂದು ಯೂನಿವರ್ಸಲ್ ಇದ್ದ ಹಾಗೆ. ಸತ್ಯ, ನೀತಿ, ಧರ್ಮ ಯಾವುದಕ್ಕೆ ಅಂತ್ಯ ಇಲ್ಲವೋ ಅದೇ ಸನಾತನ. ಆ್ಯಂಡ್ ಇನ್ನೊಂದು ವಿಷಯ, ಈ ಭೂಮಿ ಮೇಲೆ ಇರೋರು ಪ್ರತಿ ಒಬ್ಬರು ಕೂಡ ಒಂದಲ್ಲ ಒಂದು ರೀತಿಯಿಂದ ಸನಾತನ ಧರ್ಮವನ್ನು ಪಾಲನೆ ಮಾಡ್ತಾ ಇದ್ದಾರೆ. ಹೇಗೆ ಅಂತ ನಿಮ್ಗೆ ಏನಾದರೂ ಪ್ರಶ್ನೆ ಹುಟ್ಟಿದೆಯಾ? ಹಾಗಿದ್ರೆ ಕಮೆಂಟಲ್ಲೇ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ತೀನಿ. ನಮಸ್ಕಾರ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.